ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಮಕಾಡೆ ಮಲಗಿದ್ದ ಟೀಂ ಇಂಡಿಯಾ ಎರಡನೇ ಟೆಸ್ಟ್ಗೆ ರೆಡಿಯಾಗಿದೆ. ಸರಣಿಯಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡೋದಕ್ಕೆ ಕಾಯ್ತಿದೆ. ವಿಶಾಖಪಟ್ಟಣದ ವೈಎಸ್ಆರ್ ಸ್ಟೇಡಿಯಂ ಈ ಮ್ಯಾಚ್ಗೆ ಸಾಕ್ಷಿ ಆಗಲಿದೆ. ಪ್ರಮುಖ ಆಟಗಾರರಿಲ್ಲದೆ ರೋಹಿತ್ ಶರ್ಮಾ ಪಡೆ ಕಣಕ್ಕಿಳಿಯುತ್ತಿದೆ. ಇದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಚಿಂತೆ ಹೆಚ್ಚಿಸಿದೆ. ಆದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತ್ರ ಎಲ್ಲ ಓಕೆ, ಚಿಂತೆ ಯಾಕೆ ಅಂತಿದ್ದಾರೆ. ಹೌದು, ರೋಹಿತ್ ಪಾಲಿಗೆ ವಿಶಾಖಪಟ್ಟಣ ವೆರಿ ವೆರಿ ಸ್ಪೆಷಲ್. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ರೋಹಿತ್ ಶರ್ಮಾ ಪಾಲಿಗೆ ನಿಜಕ್ಕೂ ಸ್ಪೆಷಲ್. ಯಾಕಂದ್ರೆ ವಿಶಾಖಪಟ್ಟಣ ರೋಹಿತ್ ಅವರ ಅಜ್ಜಿಯ ಊರು. ರೋಹಿತ್ ತಾಯಿ ಪೂರ್ಣಿಮಾ ಶರ್ಮಾ ಅವರ ತವರೂರು. ಅಮ್ಮನ ಊರಿನಲ್ಲಿ ಹಿಟ್ಮ್ಯಾನ್ ಅದ್ಭುತ ದಾಖಲೆ ಹೊಂದಿದ್ದಾರೆ. ಇದರಿಂದ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಈ ಬಾರಿಯೂ ಮುಂಬೈಕರ್ ಅಬ್ಬರಿಸಿದ್ರೆ ಮ್ಯಾಚ್ ಪಕ್ಕಾ ನಮ್ದೇ. ವೈಜಾಗ್ನಲ್ಲಿ ರೋಹಿತ್ ಈವರೆಗೂ ಒಂದು ಟೆಸ್ಟ್ ಆಡಿದ್ದಾರೆ. 2 ಇನ್ನಿಂಗ್ಸ್ಗಳಲ್ಲೂ ಶತಕ ಸಿಡಿಸಿದ್ದಾರೆ. 2019ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಟೆಸ್ಟ್ ಮ್ಯಾಚ್ ನಲ್ಲಿ ಈ ಸಾಧನೆ ಮಾಡಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ 244 ಎಸೆತಗಳಲ್ಲಿ 23 4 ಮತ್ತು 6 ಸಿಕ್ಸರ್ ಸಹಿತ 176 ರನ್ ಗಳಿಸಿದ್ರು. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 149 ಎಸೆತಗಳಲ್ಲಿ 10 4 ಮತ್ತು 7 ಸಿಕ್ಸರ್ ಗಳಿಂದ 127 ರನ್ ಬಾರಿಸಿದ್ರು. ಇನ್ನು ಎರಡನೇ ಟೆಸ್ಟ್ ನಿಂದ ಕೊಹ್ಲಿ, ರಾಹುಲ್, ರವೀಂದ್ರ ಜಡೇಜಾ ತಂಡದಿಂದ ಹೊರಗುಳಿದಿದ್ದಾರೆ. ಇದರಿಂದ ತಂಡದ ಬ್ಯಾಟಿಂಗ್ಗೆ ಹೊಡೆತ ಬಿದ್ದಿದೆ. ರೋಹಿತ್ ಮೇಲೆ ಒತ್ತಡ ಹೆಚ್ಚಿದೆ. ಇದರಿಂದ ರೋಹಿತ್ ಮೊದಲು ಎಚ್ಚರಿಕೆಯಿಂದ ಬ್ಯಾಟ್ ಬೀಸಬೇಕಾಗಿದೆ. ಹೈದರಾಬಾದ್ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅಬ್ಬರದ ಆಟದ ಮೂಲಕ ಮಿಂಚಿದ್ರು. ಬೌಂಡ್ರಿಗಳ ಮೇಲೆ ಬೌಂಡ್ರಿ ಬಾರಿಸಿ ಆರಂಭದಿಂದಲೇ ಆಂಗ್ಲರ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ರೋಹಿತ್ ಜೈಸ್ವಾಲ್ಗೆ ಸಾಥ್ ನೀಡಿದ್ರೆ ಸಾಕಿತ್ತು. ಆದ್ರೆ ರೋಹಿತ್ ತಾಳ್ಮೆ ಕಳೆದುಕೊಂಡು ಜಾಕ್ ಲೀಚ್ ಬೌಲಿಂಗ್ ನಲ್ಲಿ ಬಿಗ್ ಶಾಟ್ ಬಾರಿಸಲು ಹೋಗಿ ಕೈ ಸುಟ್ಟುಕೊಂಡಿದ್ರು. ಆ ಶಾಟ್ ಬಾರಿಸುವ ಯಾವ ಅವಶ್ಯಕತೆಯೂ ಇರಲಿಲ್ಲ. ಆದ್ರೆ ರೋಹಿತ್ ತಮ್ಮ ವಿಕೆಟ್ ತಾವೇ ಕೈ ಚೆಲ್ಲಿದ್ರು. ಏಕದಿನ ವಿಶ್ವಕಪ್ ಫೈನಲ್ ನಲ್ಲೂ ಇಂಥದ್ದೇ ತಪ್ಪು ಮಾಡಿ ಆಸೀಸ್ ಕೈ ಮೇಲಾಗಿಸಿದ್ರು. ಅದೇನೇ ಇರಲಿ, ರೋಹಿತ್ ಹಿಂದೆ ಮಾಡಿದ ತಪ್ಪುಗಳನ್ನ ರಿಪೀಟ್ ಮಾಡದೆ ಜವಾಬ್ದಾರಿಯಿಂದ ಆಡಲಿ. ಅಮ್ಮನ ಊರಲ್ಲಿ ಮತ್ತೊಂದು ಶತಕ ದಾಖಲಿಸಲಿ ಅನ್ನೋದು ಅಭಿಮಾನಿಗಳ ಆಶಯ. ಇನ್ನು ಭಾರತ ಮೊದಲ ಪಂದ್ಯ ಸೋತಿದೆ ಅನ್ನೋದು ನಿಜ. ಆದ್ರೆ ಸರಣಿ ಇನ್ನೂ ಕೂಡ ಜೀವಂತವಾಗಿದೆ. ಇನ್ನೇನು ಭಾರತ ಟೆಸ್ಟ್ ಸರಣಿ ಸೋತಿತ್ತು ಅಂದಾಗ್ಲಿಲ್ಲ, ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದೆ. ಕಮ್ಬ್ಯಾಕ್ ಮಾಡೋದ್ರಲ್ಲಿ ಭಾರತೀಯರು ಎಕ್ಸ್ಪರ್ಟ್. 2021ರಲ್ಲಿ ಇದೇ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಅನ್ನ ಟೀಂ ಇಂಡಿಯಾ ಸೋತಿತ್ತು. ಚೆನ್ನೈ ಟೆಸ್ಟ್ ನಲ್ಲಿ ಹೀನಾಯವಾಗಿ ಸೋತ ಬಳಿಕ ಪುಟಿದೆದ್ದ ಭಾರತೀಯರು ಉಳಿದ 3 ಟೆಸ್ಟ್ ಗಳಲ್ಲಿ ಗೆಲ್ಲುವ ಮೂಲಕ 3-1ರಿಂದ ಟೆಸ್ಟ್ ಸರಣಿ ಗೆದ್ದು ಸಂಭ್ರಮಿಸಿದ್ರು. 2017ರಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ದ ಆಸ್ಟ್ರೇಲಿಯಾ ತಂಡ ಬೆಂಗಳೂರಿನಲ್ಲಿ ನಡೆದ ಮೊದಲ ಟೆಸ್ಟ್ ನಲ್ಲಿ ಭರ್ಜರಿ ಜಯ ಸಾಧಿಸಿತ್ತು. ಆ ಬಳಿಕ ಟೀಂ ಇಂಡಿಯಾ ಸರಣಿ ಸೋಲು ಬಹುತೇಕ ಕನ್ಫರ್ಮ್ ಆಗಿತ್ತು. ಆದರೆ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದ ಇಂಡಿಯನ್ ಪ್ಲೇಯರ್ಸ್ 2 ಟೆಸ್ಟ್ ಗೆದ್ದು ಒಂದನ್ನ ಡ್ರಾ ಮಾಡಿಕೊಂಡು 2-1ರಿಂದ ಬಾರ್ಡರ್ ಗವಸ್ಕರ್ ಟ್ರೋಫಿ ಗೆದ್ದಿದ್ರು. 2020ರ ಆಸ್ಟ್ರೇಲಿಯಾ ಟೂರ್ ನ ಮೊದಲ ಟೆಸ್ಟ್ ನಲ್ಲಿ ಭಾರತ ಹೀನಾಯವಾಗಿ ಸೋತಿತ್ತು. ಮೆಲ್ಬರ್ನ್ ಟೆಸ್ಟ್ ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಜಸ್ಟ್ 36 ರನ್ಗೆ ಆಲ್ಔಟ್ ಆಗಿ ಅವಮಾನ ಅನುಭವಿಸಿತ್ತು. ಆದರೆ ಉಳಿದ 3 ಟೆಸ್ಟ್ ನಲ್ಲಿ 2 ಗೆದ್ದು ಒಂದನ್ನ ಡ್ರಾ ಮಾಡಿಕೊಂಡು 2-1ರಿಂದ ಸರಣಿ ಗೆದ್ದಿತ್ತು. ಅದರಲ್ಲೂ ಗಾಬಾ ಟೆಸ್ಟ್ ನಲ್ಲಿ ಕಾಂಗಾರುಗಳ ಬೇಟೆಯಾಡಿದ ಭಾರತೀಯರು ಮೊದಲ ಸಲ ಬಾರ್ಡರ್ ಗವಸ್ಕರ್ ಟ್ರೋಫಿಯನ್ನ ಭಾರತಕ್ಕೆ ತಂದಿದ್ರು. ಇದೇ ರೀತಿ ಭಾರತ ಈ ಸರಣಿಯಲ್ಲೂ ಕೂಡ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ಇದೆ. ರೋಹಿತ್ ಅಬ್ಬರಿಸಿದ್ರೆ ಭಾರತದ ಗೆಲುವು ಪಕ್ಕಾ ಅಂತಾನೆ ಅರ್ಥ. ನಿಮ್ಮ ಪ್ರಕಾರ ಭಾರತ ಕಮ್ಬ್ಯಾಕ್ ಮಾಡುತ್ತಾ? ಕಾಮೆಂಟ್ ಮಾಡಿ.